ಸೂಪರ್ ಆಗಿರುವಂತಹ ಮುಂಡಗೋಡಿನ ಟಿಬೆಟಿಯನ್ ಮೊನಾಸ್ಟ್ರೀಸು ಟಿಬೆಟಿಯನ್ ಕಾಲೋನಿಯನ್ನು ನೋಡ್ಕೊಂಡ್ಬಿಟ್ಟು ಈಗ ನಾವು ಮುಂದಕ್ಕೆ ಹೊರಡ್ತಾ ಇದ್ದೀವಿ. ಸೊ ಈ ಪರ್ಟಿಕ್ಯುಲರ್ ಲೊಕೇಶನ್ ನಾವು ಹೋಗ್ತಾ ಇರೋದು ಈ ಮುಂಡಗೋಡಿಯನ್ ಟಿಬೆಟಿಯನ್ ಕಾಲೋನಿಯಿಂದ 32 ಕಿಲೋಮೀಟರ್ ದೂರದಲ್ಲಿದೆ, ಆನ್ ದ ವೇ ಟು ಬಂಕಾಪುರ್. ಸೊ ಅದು ಯಾವುದು ಅನ್ನೋದಾದರೆ ನಮ್ಮ ಕನಕದಾಸರು ಹುಟ್ಟಿದಂತಹ ಜಾಗ, ಅವರ ಕನಕದಾಸರ ಅರಮನೆಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ನೀವು ಯಲ್ಲಾಪುರದ ಕಡೆಗೆ ಹಾವೇರಿ ಬಂಕಾಪುರ ಇಂದ ಮುಂಡಗೋಡ್ ಕಡೆಯಿಂದ ಬರ್ತೀರಾ ಅಂತ ಅಂದರೆ ನಿಮಗೆ ಆನ್ ದ ವೇನೇ ಆಗತ್ತೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ನೀವು ಬರಬಹುದು. ಸದ್ಯಕ್ಕೆ ಒಂದು ಸ್ವಲ್ಪ ಟ್ರಾಫಿಕ್ ಇದೆ, ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಅಣ್ಣ ಸ್ವಲ್ಪ ಮುಂದೆ ಬಾರಣ್ಣ ಅಥವಾ ಹಿಂದೆ ಹೋಗೋಣ. ಓಕೆ, ಥ್ಯಾಂಕ್ ಯು. ಸೊ ಕನಕದಾಸರು ಹುಟ್ಟಿದಂತಹ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವೀಗ ಹೋಗ್ತಾ ಇದ್ದೀವಂತೆ. ಬನ್ನಿ, ನೀವು ಕೂಡ ನಮ್ಮ ಜೊತೆಗೆ ಟ್ರಾವೆಲ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ನನ್ನ ಟ್ರಾವೆಲ್ ವಿಡಿಯೋಸು ಮತ್ತು ಆಟೋಮೋಟಿವ್ ರಿಲೇಟೆಡ್ ಕಂಟೆಂಟನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ಮೂಲಕ ನಿಮಗೆ ಕಾರ್ಸ್ ಬಗ್ಗೆ, ಆಟೋಮೋಟಿವ್ ರಿಲೇಟೆಡ್ ಬಗ್ಗೆ, ಟ್ರಾವೆಲ್ ಬಗ್ಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಂತೆ. ಇನ್ನು ಮುಂದೆ ನಮ್ಮ ಟ್ರಾವೆಲನ್ನು ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಟು ಮುಂಡಗೋಡ್ ಟೌನ್. ಇಲ್ಲೀಗ ಮುಂಡಗೋಡಿನ ಮೇನ್ ಸರ್ಕಲ್ ಹತ್ರ ರೀಚ್ ಆಗಿದ್ದೇವೆ. ಇಲ್ಲಿಂದ ನಾವು ಹೀಗೆ ಸ್ಟ್ರೈಟ್ ಆಗಿ ಇನ್ನೂ 23 ಕಿಲೋಮೀಟ್ರ್ ಹೋಗಬೇಕು. ಫಸ್ಟು ರೋಡ್ ಕ್ರಾಸ್ ಮಾಡ್ಕೊಂಬಿಡೋಣ. ಓಕೆ, ಡನ್. ಸೊ ಇದು ಮುಂಡಗೋಡ್ ಬಂಕಾಪುರ್ ಹೈವೇ. ಇದೇ ರೋಡಲ್ಲೇ 23 ಕಿಲೋಮೀಟ್ರ್ ನಾವು ಮುಂದಕ್ಕೆ ಹೋದ್ವಿ ಅಂತ ಅಂದರೆ ನಮಗೆ ಬಾಡ ಅನ್ನೋಂಥ ಊರು ಸಿಗುತ್ತೆ. ಅಲ್ಲಿಯೇ ಕನಕದಾಸರು ಹುಟ್ಟಿದಂತಹ ಜಾಗ, ಅಲ್ಲೇ ಕನಕದಾಸರ ಅರಮನೆ ಕೂಡ ಇದೆ. ಇಷ್ಟೊತ್ತನೂ ಸಿರಸಿ, ಯಲ್ಲಾಪುರ ಆ ಕಡೆಗೆಲ್ಲ ಬರೀ ಅಡಿಕೆ ತೋಟಗಳು, ಭತ್ತದ ಗದ್ದೆಗಳು ಅನ್ನೋದನ್ನು ನೋಡ್ಕೊಂಡು ಬರ್ತಾ ಇದ್ವಿ. ಈಗ ಮುಂಡಗೋಡ್ ದಾಟ್ಕೊಂಡು ಬಂಕಾಪುರ ರೋಡಲ್ಲಿ ಬರ್ತಾ ಇದ್ದ ಹಾಗೇನೆ ಒಂಥರ ಅರೆ ಮಲೆನಾಡು ಶುರು ಹಾಕ್ಕೊಂಡು ಬಯಲುಸೀಮೆ ಹತ್ರ ಆಗಿರೋದ್ರಿಂದ ಇಲ್ಲಿಯ ಒಂದು ಆ ಸೀನರಿನೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ. ಸೊ ಈಗ ನಮಗೆ ಎಲ್ಲ ಜೋಳದ ಹೊಲಗಳು ಕಾಣಿಸ್ಲಿಕ್ಕೆ ಹತ್ತಿದೆ. ನೋಡಿ ಆ ಕಡೆಗೆ ಸ್ವಲ್ಪ ವಿಂಡೋ ಓಪನ್ ಮಾಡಿ. ಆ ಭತ್ತದ ಗದ್ದೆಗಳದ್ದು ಒಂದು ಚಾರ್ಮ್ ಆಯಿತು ಅಂತ ಅಂದರೆ ಈ ಜೋಳದ ಹೊಲದ ಚಾರ್ಮು ಇನ್ನೊಂದು ರೀತಿ ಇರುತ್ತೆ. ಈಗ ಸದ್ಯಕ್ಕೆ ಟ್ರಾಫಿಕ್ ಪೊಲೀಸ್ ಅನ್ನೋದ, ಟ್ರಾಫಿಕ್ ಜಾಮ್ ಅನ್ನೋದ, ಒಟ್ಟು ಟ್ರಾಫಿಕ್ ಕಂಟ್ರೋಲರ್ಸ್. ಎಲ್ಲ ಮೇಕಂಡು ಮನೆಗೆ ಹೋಗ್ತಾ ಇದ್ದಾವೆ ಸಂಜೆ ಹತ್ತು ಅಂತ. ಇದಕ್ಕೆ ಏನಂತ ಹೇಳ್ತಾರೆ ಹೇಳೋ? ಈ ಟೈಮಿಗೆ ಏನು ಹೇಳ್ತಾರೆ? ಗೋಧೂಳಿ ಮುಹೂರ್ತ ಅಂತಾರೆ. ಈಗ ಬಾಡಾಗೆ ರೀಚ್ ಆಗಿದ್ದೀವಿ. ಸೊ ನೀವು ಬಂಕಾಪುರದಿಂದ ಮುಂಡಗೋಡ್ ಕಡೆಗೆ ಹೋಗ್ತಾ ಇದ್ರೆ ನಿಮಗೆ ರೈಟ್ ಸೈಡಿಗೆ ಈ ಜಾಗ ಸಿಗತ್ತೆ. ಸೊ ಇಲ್ಲಿಂದ ನಮಗೆ ಇನ್ನೂ ಒಂದು 2.7 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ ನಮ್ಮ
ಗೂಗಲ್ ಆಂಟಿ. ಬಟ್ ಆ್ಯಕ್ಚುಯಲ್ ಆಗಿ ಈ ಮರಗಳ ಹಿಂದ್ಗಡೆಗೇನೆ ಇರೋದು, ರೋಡ್ ಇರೋದು ನಮಗೆ ರೈಟ್ ಸೈಡಿಗೆ ಹೋಗಿ ಮತ್ತೆ ಲೆಫ್ಟಿಗೆ ಬರಬೇಕು ಅಂತ. ಇಲ್ಲಿ ಒಂದಷ್ಟು ಜೋಳದ ಹೊಲ ಇದೆ, ಆ ಹೊಲದ ಹಿಂದ್ಗಡೆಗೇನೆ ಬರೋದು. ನೋಡೋಣ, ಇಲ್ಲಿ ಹೀಗೆ ಸ್ಟ್ರೈಟ್ ಹೋದ್ರೂ ಹೋಗ್ಬೋದು. ಮತ್ತೇನಕ್ಕೆ ಇದು ಗೂಗಲ್ ಆಂಟಿ ರೈಟ್ ತೋರಿಸ್ತಾ ಇದೆ ಗೊತ್ತಿಲ್ಲ. ನೋಡ, ನಾವಿಲ್ಲಿ ಹಿಂಗೇನೆ ಸ್ಟ್ರೈಟೇ ಹೋಗ್ಬಿಡೋಣ. ರೋಡ್ ಇರ್ಬೇಕಲ್ಲ. ರೋಡ್ ಇದೆಯಲ್ಲ ಇಲ್ಲಿ ನೋಡ, ಈಗ 850 ಮೀಟರ್ ಅಂತ ತೋರಿಸ್ತಾ ಇದೆ. ಇಲ್ಲೇ 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 ಈ ಗೂಗಲ್ ಆಂಟಿ ತುಂಬಾ ಓಡಾಡ್ಸತ್ತೆ ಒಂದೊಂದ್ಸಲ. ಸೊ ಇಲ್ಲೇ ಸಂತ ಶ್ರೀ ಕನಕದಾಸರ ಜನ್ಮಸ್ಥಳ ಬಾಡ ಅನ್ನೋಂಥ ಬೋರ್ಡು ಎಲ್ಲ ಕಡೆಗೆ ಇದೆ. ಗೂಗಲನ್ನು ನಂಬ್ಕೊಂಡು ಬರಬೇಡ್ರಿ, ಆದರೂ ಕರೆಕ್ಟ್ ಲೊಕೇಶನ್ನಿಗಂತೂ ಕರ್ಕೊಂಡು ಬರುತ್ತೆ. ಇಲ್ಲಿಯ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಇಲ್ಲಿಗೆ ನೇವಿಗೇಟ್ ಮಾಡುತ್ತೆ. ಬನ್ನಿ ಈಗ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಇದೆ ಕನಕದಾಸರ ಜನ್ಮಸ್ಥಾನ. ಸೊ ಇಲ್ಲಿ ಎಂಟ್ರೆನ್ಸಿಗೆ ಅಡಲ್ಟ್ಸಿಗೆ 20 ರೂಪಾಯಿ, ಚಿಕ್ಕ ಮಕ್ಕಳಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಪ್ರೊಫೆಷ್ನಲ್ ಕ್ಯಾಮ್ರಾ ಏನಾದರೂ ತೊಗೊಂಬರ್ತೀರಾ ಅಂತ ಅಂದರೆ ಅದಕ್ಕೆ 200 ರೂಪಾಯಿ ಚಾರ್ಜಸ್ ಇರುತ್ತೆ. ಬನ್ನಿ ಇನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಇಲ್ಲಿ ಲೋಕಲೈಟ್ಸ್ ಅಂತೂ ತುಂಬ ಜನ ಬಂದಿದ್ದಾರೆ. ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಎಡಗಡೆಗೆ ಕಾಣಿಸ್ತಾ ಇರ್ಬೋದು. ಲೋಕಲೈಟ್ಸ್ ಎಲ್ಲ ಬಂದುಬಿಟ್ಟು ಆರಾಮಾಗಿ ಪಿಕ್ನಿಕ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಕ್ಕಳು ಆಟ ಆಡ್ಕೊಂಡಿದ್ದಾರೆ. ಕನಕದಾಸರು ಅಂದರೆ ನಮಗೆ ಎಲ್ಲ ನೆನಪಾಗೋದು ಅವರ ಕೀರ್ತನೆಗಳು. ಮತ್ತು ಉಡುಪಿಯಲ್ಲಿ ಶ್ರೀಕೃಷ್ಣ ದೇವಸ್ಥಾನದ ಗೋಡೆಯಲ್ಲಿ ಕಿಂಡಿ ಮಾಡಿ ಮೂರ್ತಿ ತಿರುಗಿ ಇವರಿಗೆ ದರ್ಶನ ಕೊಟ್ಟಿದ್ದು. ಕನಕದಾಸರ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವರ ಮೊದಲಿನ ಹೆಸರು ತಿಮ್ಮಪ್ಪ ನಾಯಕ ಅಂತ. ವಿಜಯನಗರ ಸಾಮ್ರಾಜ್ಯದ ಬಂಕಾಪುರ ಪ್ರಾಂತದ ದಂಡನಾಯಕ ಆಗಿದ್ದಂತಹ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಅನ್ನುವರು ಇವರ ತಂದೆ ತಾಯಿ. ಈ ಬಂಕಾಪುರ ಎಂಥ ಜಾಗದಲ್ಲಿತ್ತು ಅಂತ ಅಂದರೆ ವಿಜಯನಗರದಿಂದ ಗೋವಾಕ್ಕೆ ಹೋಗುವಂಥ ದಾರಿಯಲ್ಲೇ ಈ ಸಂಸ್ಥಾನ ಬರ್ತಾ ಇತ್ತು. ಆಗಿನ ಕಾಲದಲ್ಲಿ ವ್ಯಾಪಾರ ನಡೆಸ್ತಾ ಇದ್ದಂಥ ಜನ ಗೋವಾದಿಂದ ಸಮುದ್ರದಲ್ಲಿ ಬಂದಂಥ ಸಾಮಾನುಗಳನ್ನು ಖರೀದಿ ಮಾಡಿಕೊಂಡು ಬಂಕಾಪುರದಲ್ಲಿ ಬಂದು ಉಳಿದು ನಂತರ ವಿಜಯನಗರದ ಕಡೆಗೆ ಪ್ರಯಾಣ ಮುಂದುವರಿಸ್ತಾ ಇದ್ರು. ತಿಮ್ಮಪ್ಪ ನಾಯಕ ಒಬ್ಬ ಸೇನಾಧಿಪತಿಯ ಮಗ ಆಗಿದ್ರೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಬಂಕಾಪುರದ ಶ್ರೀನಿವಾಸಾಚಾರ್ಯರ ಹತ್ರ ವಿದ್ಯಾಭ್ಯಾಸಕ್ಕೆ ಹೋಗಿ ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯ ಎಲ್ಲವನ್ನೂ ಕಲ್ತಿದ್ರು. ಅದರ ಜೊತೆಗೆ ಕತ್ತಿವರಸೆ, ಕುದುರೆ ಸವಾರಿ ಕೂಡ ಕಲ್ತಿದ್ರು. ಅತಿ ಚಿಕ್ಕ ವಯಸ್ಸಲ್ಲೇ ಇವರ ತಂದೆ ತಾಯಿ ಇಬ್ರು ತೀರ್ಕೊಂಡ ನಂತರ ಇವರೇ ಬಂಕಾಪುರದ ದಂಡನಾಯಕ ಕೂಡ ಆದ್ರು. ಒಂದು ಯುದ್ಧದಲ್ಲಿ ಇವರಿಗೆ ಅತಿಯಾಗಿ ಗಾಯಗಳಾಗಿ ನಂತರ ಒಂದು ರೀತಿಯ ವೈರಾಗ್ಯ ಉಂಟಾಗಿ ತಾವು ಹರಿಭಕ್ತರಾದರು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಈ ಬಾಡಾದಲ್ಲಿ ಒಂದು ಎಕ್ಸ್ಕವೇಷನ್ ಮಾಡಬೇಕಿದ್ರೆ ಕನಕದಾಸರ ಅರಮನೆ ಮತ್ತು ಕೋಟೆ ಎಲ್ಲದರ ಅವಶೇಷಗಳು ಸಿಕ್ಕಿದ್ವು. 2015ರಲ್ಲಿ ಕರ್ನಾಟಕ ಸರ್ಕಾರ ಈ ಕನಕದಾಸರ ನೆನಪಿಗಾಗಿ ಅವರ ಅರಮನೆ ಮತ್ತು ಕೋಟೆಯನ್ನ ಮತ್ತೆ ಕಟ್ಟಿಸಿ ಅದನ್ನ ಕನಕದಾಸರ ಗದ್ದಿಗೆ ಅಂತ ಹೆಸರಿಟ್ಟಿದ್ದಾರೆ. ಪಾರಿವಾಳಗಳ ಜೊತೆಗೆ ಗಿಳಿಗಳು ಕೂಡ ತುಂಬ ಹೇರಳವಾಗಿದೆ. ಇಲ್ಲಿ ಸುಮಾರು ಗಿಳಿಗಳಿದ್ದಾವೆ. ಕೂಗ್ತಾ ಇರೋದು ಕೇಳಿಸ್ತಾ? ಕನಕದಾಸರ ಅರಮನೆ ನೋಡಿಕೊಂಡು ಈಗ ವಾಪಸ್ ನಾವು ಬೆಂಗಳೂರು ಕಡೆ ಜರ್ನಿಯನ್ನು ಶುರು ಮಾಡಿದ್ದೀವಿ. ಸೊ ಮನೆಗೆ ಇಲ್ಲಿ ಹಾಕ್ಕೊಂಡ್ರೆ ಇನ್ನೂ 361 ಕಿಲೋಮೀಟ್ರ್ ಇದೆ. ಗೂಗಲ್ ಆಂಟಿ 5 ತಾಸು 53 ನಿಮಿಷ ಅಂತ ತೋರಿಸ್ತಾ ಇದೆ. ಸೊ ಆಬ್ವಿಯಸ್ಲಿ ನಾವಂತೂ ಇನ್ನು ಟೈಮ್ ಕಿಲ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೋಗಬೇಕು. ಹಾಗಾಗಿ
6:30 7 ತಾಸು ಆರಾಮಾಗಿ ಹೋಗೋಣಂತೆ. ಯಾಕೆ ಅರ್ಜೆಂಟು? ಬೆಂಗಳೂರಿಗೆ ಹೋಗ್ಬಿಟ್ಟು ಅದೇ ಟ್ರಾಫಿಕಲ್ಲಿ ಸಿಕ್ಕಾಕೋಬೇಕು. ಅದೇ ಮಧ್ಯರಾತ್ರಿ ಹೋದರೆ ಆರಾಮಾಗಿ ಹೋಗಿ ಮನೆಗೆ ರೀಚ್ ಆಗ್ಬೋದು, ಆರಾಮಾಗಿ ಮನೆಗೆ ಹೋಗ್ಬೋದು. ಈಗ ಇಲ್ಲಿ ಬಂಕಾಪುರ ಟೋಲ್ ಕ್ರಾಸ್ ಮಾಡಿಕೊಂಡು ಅಲ್ಲೇ ಒಂದು NH4 ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಇತ್ತು. ಅಲ್ಲಿ ಕಂಪ್ಲೀಟಾಗಿ ಒಂದು ಟೀ ಕುಡ್ಕೊಂಡ್ಬಿಟ್ಟು ಈಗ ಬೆಂಗಳೂರು ಕಡೆಗೆ ನಾವು ಹೊರಟಿದ್ದೀವಂತೆ. ಸೊ GPS ಆಂಟಿ ಪ್ರಕಾರ ನಾವು 12:15 ಮನೆ ರೀಚ್ ಆಗ್ತೀವಿ. ನಮಗೇನು ಅರ್ಜೆಂಟ್ ಇಲ್ಲ, 12:15 ಆಗಲಿ 2:15 ಆಗಲಿ ಆರಾಮಾಗಿ ಹೋಗ್ತೀವಿ. ಸೊ ಈಗ ಇನ್ನು ಕ್ರೂಸ್ ಹಾಕೊಂಬಿಟ್ಟು ಮುಂದಕ್ಕೆ ಹೊರಡೋಣಂತೆ, ಬನ್ನಿ. ಗುಯ್ಲಾಳು ಟೋಲ್ ಪ್ಲಾಜಾ ಹತ್ರ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ 2 ನಿಮಿಷ ಆಯಿತು. ಇನ್ನು ಟೋಲ್ ಕ್ರಾಸ್ ಮಾಡೋಷ್ಟು ಇದು ನಮಗೆ ಆಗಿಲ್ಲ. ಟ್ರಾಫಿಕ್ಕು ಬೆಂಗಳೂರಿಗೆ ಹತ್ತತ್ರ ಹೋಗ್ತಾ ಇದ್ದಂಗೆ ಜಾಸ್ತಿ ಆಗ್ತಾ ಇದೆ. ನಾವೇನು ಆರಾಮಾಗಿ ಹೋಗ್ತಾ ಇದ್ದೀವಿ, ನಮಗೇನು ಟೆನ್ಷನ್ ಇಲ್ಲ, ಅರ್ಜೆಂಟಾಗಿ ಹೋಗ್ಬೇಕು ಅಂತ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಮುಂದುಗಡೆ ಈ ಥರ ಹಿಂಗೆ ಪೈಪ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಅವನು, ಲಾರಿ ಅವನು. ಈ ಪೈಪು ಹಿಂದ್ಗಡೆಗೆ ಏನಾದರೂ ಬಂದು ಜಾರ್ಕೊಂಡು ಬಂದು ಹಿಂದ್ಗಡೆ ಇರೋ ಗಾಡಿ ಮೇಲೆ ಬಿದ್ದರೆ ಏನಾಗ್ಬೋದು ಕತೆ. ಫೈನಲ್ ಡೆಸ್ಟಿನೇಷನ್ ಪಾರ್ಟ್ 2 ಸಿನಿಮಾ ನೆನಪು ಬಂತು ಇದನ್ನು ನೋಡ್ಕೊಂಡು. ಕರೆಕ್ಟಾ? ಫೈನಲ್ ಡೆಸ್ಟಿನೇಷನ್. ಇಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಶಿರಾ ಹತ್ರ ಬಂದ್ಬಿಟ್ಟು ಪಾಕಶಾಲಾದಲ್ಲಿ ರಾತ್ರಿ ಊಟ ಮುಗಿಸ್ಕೊಂಡ್ವಿ. ಒಂದು ಮೊಸರನ್ನ, ಒಂದು ಮಸಾಲ ಪಾಪಡ್ಡು. ಮುಂದೆ ಬರ್ತಾ ಇದ್ದಾಗೇ ಒಂದು 2 ಕಿಲೋಮೀಟ್ರ್ ಕೂಡ ಬಂದಿಲ್ಲ, ಆಗಲೇ ಈ ಥರ ಕಂಪ್ಲೀಟ್ ಸ್ಟ್ಯಾಂಡ್ ಸ್ಟಿಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿದ್ರೆ +7 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಆಲ್ಮೋಸ್ಟ್ 5 ನಿಮಿಷ ಆಯಿತು, ಇನ್ನು ಹಿಂಗೆ ಇದ್ದೀವಿ. ಇಲ್ಲೊಬ್ಬ ಯಾರೋ ಒಬ್ಬ ಅತೃಪ್ತ ಆತ್ಮ ಲೆಫ್ಟಿಗೂ ಹೋಗ್ತಾ ಇಲ್ಲ, ರೈಟಿಗೂ ಹೋಗ್ತಾ ಇಲ್ಲ, ಮಧ್ಯದಲ್ಲಿ ತಂದು ನಿಲ್ಲಿಸ್ಬಿಟ್ಟಿದ್ದಾನೆ. ನುಗ್ಗಿಸ್ಕೊಂಡು ಹೋಗೋದು ನೋಡು ಅವನು. ಏನು ಅತೃಪ್ತ ಆತ್ಮಗಳು. ಒಂದು ಲೈನಲ್ಲಿ ಹೋಗಕ್ಕೆ ಅನ್ರಪ್ಪ ತೊಂದರೆ ನಿಮಗೆ. ಸುಮ್ಮನೆ ಈ ಲೈನಲ್ಲಿ ಇದ್ದಿದ್ರೆ ಮುಂದೆ ಇರ್ತಿದ್ದ. ಇಲ್ಲಿ ನೋಡಿದ್ರೆ ಇಲ್ಲಿ ಆಕ್ಸಿಡೆಂಟಲ್ ಝೋನ್ ಅಂತ ಬೇರೆ ಬರ್ಕೊಂಡಿದೆ. ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಸುಮಾರು ಲಾರಿಗಳು, ಟ್ರಕ್ಗಳಷ್ಟು ನಿಲ್ಲಿಸ್ಕೊಂಬಿಟ್ಟಿದ್ದಾರೆ. ಇಲ್ಲಿ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ನಮಗೆ. ಯಾವನೋ ಭರ್ಜರಿ ಡಿಂಗಿ ಚಕ ಅಂತ ಮ್ಯೂಸಿಕ್ ಹಾಕ್ಕೊಂಡು ಬೇರೆ ಅವನ ಕಾರಲ್ಲಿ ಹಾಕ್ಕೊಂಡಿರೋದು ನಮ್ಮ ಕಾರ್ ತನಕ ಕೇಳಿಸ್ತಾ ಇದೆ. ಇದೇನೆ ಕನ್ಸ್ಟ್ರಕ್ಷನ್ ವರ್ಕಿಂದು ಟ್ರಾಫಿಕ್ ಜಾಮು. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಗಟ್ಟಲೆ. ಓಹೋ, ಇದನ್ನೇ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ನೋಡಿದ್ರೆ ಹೆಂಗ್ ಅವಾಯ್ಡ್ ಮಾಡ್ತೀವಿ? ಹಾರ್ಕೊಂಡ ಬರ್ತೀಯಾ? ಅಲ್ಲ, ಅದಕ್ಕೆ ಅಂತಾನೆ ಲೇಟಾಗಿ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಈಗ ನೋಡಿದ್ರೆ ನಾವು ಹೋಗ್ಬಿಟ್ಟು ಅದರಲ್ಲೇ ಸಿಕ್ಕಾಕೋತಾ ಇದ್ದೀವಿ. ಹಣೆ ಬರಹಕ್ಕೆ ಹೊಣೆ ಯಾರು ಅಲ್ವಾ? ಸೊ ಇಲ್ಲಿ ರೋಡ್ ಹೈವೇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕರ್ಜೀವನಹಳ್ಳಿ ಟೋಲ್ ಪ್ಲಾಜಾಯಿಂದ ಸ್ವಲ್ಪ ಹಿಂದಕ್ಕೆ ಈ ಕನ್ಸ್ಟ್ರಕ್ಷನ್ ನಡೀತಾ ಇರೋದು. ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ರೈಟ್ ಸೈಡಿಗೆ. ಈಗ ನಾವು ಸರ್ವಿಸ್ ರೋಡಿಗೆ ಬಂದಿದ್ದೀವಿ. ಸೊ ಟ್ರಾಫಿಕ್ ಜಾಮಿಂದ ನಾವು ಈ ಸರ್ವಿಸ್ ರೋಡಿಗೆ ಜಾಯಿನ್ ಆಗೋದಕ್ಕೆ ಆಲ್ಮೋಸ್ಟ್ 25 ಮಿನಿಟ್ಸ್, 25 ಏನು ಆಲ್ಮೋಸ್ಟ್ 30 ಮಿನಿಟ್ಸ್ ತೊಗೊಂಡಿದೆ. ಇನ್ನೂ ಎಷ್ಟು ದೂರ ಈ ಟ್ರಾಫಿಕ್ ಇದೆಯೋ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಗೂಗಲ್ ಆಂಟಿ ಹೇಳ್ತಾ ಇರೋ ಪ್ರಕಾರ +3 ಮಿನಿಟ್ಸ್ ಅಂತ ಇದೆ. ನೋಡೋಣಂತೆ. ಟ್ರಾಫಿಕಲ್ಲಂತೂ ಸಿಕ್ಕಾಕೊಂಡಿದ್ದೀವಿ. ಬೇರೆ ಏನು ಮಾಡೋಕ್ಕಂತೂ ಕ್ಯಾಮಿಲ್ಲ. ಆ ಕಡೆ ಈ ಕಡೆ ಬರೋ ಅಂಥ ಗಾಡಿಗಳು ಅವ್ರ ಮುಖ ನೋಡೋದು, ಒಂದು ಸ್ಮೈಲ್ ಕೊಡೋದು, ಅದೇ ನಡೀತಾ ಇದೆ ನಮ್ಮದು ಅಷ್ಟೆ. ಅಂತೂ ಇಂತೂ 11:20ಕ್ಕೆ ನಾವು
ಕರಜೀವನಹಳ್ಳಿ ಟೋಲ್ ಪ್ಲಾಜಾ ಹತ್ರ ರೀಚ್ ಆಗಿದ್ದೀವಿ. ಯಪ್ಪ, ಆಲ್ಮೋಸ್ಟ್ ಒಂದು 35 ನಿಮಿಷ ಟ್ರಾಫಿಕ್ಕಲ್ಲಿ ಫಸ್ಟ್ ಗೇರಲ್ಲೇ ಬಂದಿದ್ದು. ನಂದು ಮೈಲೇಜು ಯಲ್ಲಾಪುರದಲ್ಲಿ ನಾನು ಅದನ್ನು ರೀಸೆಟ್ ಮಾಡಿದ್ದು 19.2 ಅಂತ ತೋರಿಸ್ತಾ ಇತ್ತು. ಅದು 18.4ಗೆ ಇಳಿದೋಗಿದೆ. ದಾಬಸ್ಪೇಟೆ ದಾಟ್ಕೊಂಡು ಮುಂದಕ್ಕೆ ಬಂದರೆ ಮತ್ತೆ ಟ್ರಾಫಿಕ್ಕು +5 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಆಗಲೇ +8 ಅಂತ ಇತ್ತು, ಈಗ +5ಗೆ ರೆಡ್ಯೂಸ್ ಆಗಿದೆ. ಇದು ಏನಾಗಿದೆ ಅನ್ನೋದು ಮತ್ತೆ ಗೊತ್ತಿಲ್ಲ. ಇಲ್ಲಿ ಯಾವುದೂ ಕನ್ಸ್ಟ್ರಕ್ಷನ್ನು ನಡೀತಾ ಇಲ್ಲ. ಹಾಗೆ ಯಾವುದೇ ರೀತಿಯ ಟೋಲು ಇಷ್ಟು ಬೇಗ ಬರೋದಂತೂ ಡೌಟು. ಯಾಕಂದರೆ ಜಸ್ಟ್ ದಾಬಸ್ಪೇಟೆ ದಾಟಿ ಒಂದು 5 ನಿಮಿಷನೂ ಆಗಿಲ್ಲ, ಆಗಲೇ ಇಷ್ಟೊಂದು ಇದು ಅಂತಂದರೆ ಏನೋ ಹೆಚ್ಚು ಕಮ್ಮಿ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ. ನೋಡೋಣಂತೆ, ಏನಾದರೂ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮುಂದುಗಡೆ ಇರೋವಂಥ ಕಿಯಾ ಸಾನೆಟ್ ಅವ್ನು ನೋಡಿ ಯಾವ ರೀತಿ ಡ್ರೈವ್ ಮಾಡ್ತಾ ಇದ್ದಾನೆ ಅಂತ. ಲೆಫ್ಟು ರೈಟು, ಲೆಫ್ಟು ರೈಟು, ಲೆಫ್ಟು ರೈಟು. ಅದು ಎಲ್ಲಿಂದ ಹುಟ್ಟು ಬರ್ತಾರೋ ಇಂಥವರೆಲ್ಲ. ಟ್ರಾಫಿಕ್ ಜಾಮ್ ಆಗಿದೆ, ಟ್ರಾಫಿಕ್ ರೂಲ್ ಫಾಲೋ ಮಾಡಿಕೊಂಡು ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಅಂತ. ಏನು ಹೆಚ್ಚು ಅಂತಂದರೆ ಒಂದು 5ರಿಂದ 10 ನಿಮಿಷ ಸೇವ್ ಮಾಡ್ತಾನಪ್ಪ. ಅದರಲ್ಲೇನು ಅವನೇನು ದೊಡ್ಡ ವಿಧಾನಸೌಧ ಕಟ್ಟಿಸ್ತಾನ? ಬೇರೆಯವರಿಗೂ ತೊಂದರೆ ಕೊಟ್ಕೊಂಡು ಇಲ್ಲಿ ಇವನು ಈ ಟೆಂಪೋ ಟ್ರಾವೆಲರ್ ಅವನೊಬ್ಬ. ಇಲ್ಲೆಲ್ಲ ಗ್ಲಾಸಸ್ ಎಲ್ಲ ಬಿದ್ದಿದೆ. ಏನೋ ದೊಡ್ಡ ಆಕ್ಸಿಡೆಂಟ್ ಆದಂಗಿದೆ ನನ್ನ ಪ್ರಕಾರ. ಓಹೋ ಶಿಟ್. ಅಯ್ಯಪ್ಪ, ಅಂತೂ ಇಂತೂ ನೆಲಮಂಗಲ ಟೋಲ್ ಅಂತೂ ಕ್ರಾಸ್ ಮಾಡಿದ್ವಿ. ಈಗ ಟೈಮು ನೀವು ನೋಡ್ತಾ ಇರೋ ಹಾಗೆ 12:49 ಆಗಿದೆ. ಇನ್ನು ಮನೆಗೆ ಹೋಗಿ ಆರಾಮಾಗಿ ಮಲ್ಕೋತೀವಿ. ನಿಮಗೆ ಈ ಕಂಪ್ಲೀಟ್ ಸೀರೀಸ್ ಏನಿದೆ, ನಮ್ಮ ಸಿದ್ದಾಪುರ, ಸಿರಸಿ, ಯಲ್ಲಾಪುರ, ಮುಂಡಗೋಡು ಅಷ್ಟು ನೋಡ್ಕೊಂಡು ಬಂದಿದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೀಗೆ ಇನ್ನೊಂದು ಟ್ರಾವೆಲ್ ಸೀರೀಸಲ್ಲಿ ಸಿಗೋಣಂತೆ. ಅಲ್ಲಿಯವರೆಗೆ ಧನ್ಯವಾದ.